ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅವಿನಾಶ್ ಅಂತ ಹೇಳಿ. ನಾನು ಯೂಟ್ಯೂಬ್ ಶುರು ಮಾಡಿ ತುಂಬಾ ವರ್ಷ ಆಯಿತು, ಬಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇನ್ಮೇಲಾದರೂ ಅಟ್ಲೀಸ್ಟ್ ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಈಗ ರೀಸೆಂಟಾಗಿ ಆ್ಯಕ್ಟಿವ್ ಆಗಿದ್ದು ವೀಕ್ಲಿ ಒನ್ಸ್ ಟ್ವೈಸ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಹೇಳಕ್ಕೆ ಬಂದಿರೋ ವಿಷಯ ಏನಂದರೆ, ನನ್ನ ಹತ್ರ ಒಂದು ಕ್ಯಾಮ್ರಾ ಐತೆ, Insta360 ಕ್ಯಾಮ್ರಾ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರಿಗೆ ಐ ಥಿಂಕ್ ಗೊತ್ತಿರುತ್ತೆ. ಫುಲ್ ಭೂಮಿ ಕಾಣೋ ಥರ ಹಾಕ್ತಿರ್ತೀನಿ ವೀಡಿಯೋಸು. ಆ ಕ್ಯಾಮ್ರಾ ಲಾಸ್ಟ್ ರೈಡ್ ಹೋಗೋ ತನಕ ಕರೆಕ್ಟಾಗಿ ವರ್ಕ್ ಆಯಿತು. ಲಾಸ್ಟ್ ರೈಡ್ ಅಂದರೆ ನಾವು ಹೊನ್ನಾವರ ಹೋಗಿದ್ವಲ್ಲ, ಹೊನ್ನಾವರ ರೈಡಲ್ಲಿ ಸಖತ್ತಾಗಿ ಯೂಸ್ ಮಾಡ್ಕೊಂಡ್ವಿ. ಅದು ಕರೆಕ್ಟಾಗಿ ವರ್ಕ್ ಆಯಿತು. ಆಮೇಲೆ ಮನೆಗೆ ಬಂದು ಸ್ವಲ್ಪ ದಿನ ಹಾಗೆ ಇಟ್ಬಿಟ್ಟಿದ್ದೆ, ಯೂಸ್ ಮಾಡಿಲ್ಲ ಅದನ್ನು. ಮನೆಗೆ ಬಂದು ಸ್ವಲ್ಪ ದಿನ ಹಾಗೆ ಇಟ್ಟು ಆಮೇಲೆ ಮತ್ತೆ ಸ್ವಲ್ಪ ವೀಡಿಯೋಸ್ ನೋಡೋಣ, ಅಪ್ಲೋಡ್ ಮಾಡಬೇಕಾಯ್ತು. 1 ಅವರ್ ವೀಡಿಯೋ ಇನ್ನೂ ಎಡಿಟಿಂಗ್ಗೆ ಶುರು ಮಾಡಿರಲಿಲ್ಲ. ಸೊ ಅದನ್ನು ಮಾಡೋಣ ಅಂತ ಹೇಳಿ ಓಪನ್ ಮಾಡಿದ್ರೆ ಆನೇ ಆಗ್ತಿಲ್ಲ ಕ್ಯಾಮ್ರಾ. ಪವರ್ ಬಟನ್ ಒತ್ತಿದ್ರು ಆನ್ ಆಗ್ತಿಲ್ಲ, ಏನು ಒತ್ತಿದ್ರು ಆನ್ ಆಗ್ತಿಲ್ಲ. ಅದರಲ್ಲಿ 2 ಬಟನ್ ಬರುತ್ತೆ ಕ್ಯಾಮ್ರಾದಲ್ಲಿ. ಸೈಡ್, ಇದು ಕ್ಯಾಮ್ರಾ ಅಂದರೆ ಈ ಕಡೆ ಸೈಡಲ್ಲಿ ಒಂದು ಬಟನ್ ಬರುತ್ತೆ, ಮಿಡ್ಲಲ್ಲಿ ಒಂದು ಬಟನ್ ಬರುತ್ತೆ. ಮಿಡಲಲ್ಲಿ ಒತ್ತಿದ್ರೆ ಸ್ಟಾರ್ಟಿಂಗ್ ರೆಕಾರ್ಡಿಂಗ್ ಅಂತ ಬರುತ್ತೆ, ಆಮೇಲೆ ಹಾಗೆ ಸ್ಟ್ರಕ್ಕಾಗಿ ಹೋಗಿರುತ್ತೆ. ಆ ಥರ ಆಗ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತಿಗೆ ಅದು ರೆಸ್ಪಾನ್ಸ್ ಇಲ್ಲ, ಏನೂ ವರ್ಕ್ ಆಗ್ತಿಲ್ಲ, ಫುಲ್ ಡೆಡ್ಡಾಗಿ ಹೋಗಿತ್ತು. LED ಒಂದು ಆವಾಗ ಗ್ಲೋ ಆಗ್ತಾಯಿತ್ತು. ಸೊ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಅದು ಟ್ರಬಲ್ ಶೂಟಿಂಗ್ ಏನಂತ ನೋಡೋಣ ಅಂತೇಳಿ ನೋಡಿದೆ. ಅದಕ್ಕೇನು ಫರ್ಮ್ವೇರ್ ಫ್ಲ್ಯಾಶ್ ಮಾಡಬೇಕು ಅಂತೇನೋ ಮೆನ್ಷನ್ ಮಾಡಿದರು. ಫರ್ಮ್ವೇರ್ ಫ್ಲ್ಯಾಶ್ ಮಾಡೋಕ್ಕೂ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ನನ್ನ ಬ್ಯಾಡ್ ಲಕ್ ಏನೋ ಮೇ ಬಿ. ಆಮೇಲೆ ಕಸ್ಟಮರ್ ಕೇರ್ಗೆ ಮೆಸೇಜ್ ಮಾಡಿದೆ, Insta360 ಕಸ್ಟಮರ್ ಕೇರ್. ನನ್ನ ಕ್ಯಾಮ್ರಾ Insta360 X2 ಕ್ಯಾಮ್ರಾ. ಅದು ಕಸ್ಟಮರ್ ಕೇರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ರು, ಪ್ರಾಪರಾಗಿ ರೆಸ್ಪಾಂಡ್ ಮಾಡಿದ್ರು. ಖುಷಿ ಆಯಿತು ಆ್ಯಕ್ಚುಲಿ ಅವ್ರು ರೆಸ್ಪಾಂಡ್ ಮಾಡಿದ್ದು. ಯಾಕೆ ಅಂತ ಹೇಳ್ತೀನಿ. ಅವರು ಒಂದಿಷ್ಟು ಟ್ರಬಲ್ ಶೂಟ್ ಮೆಥಡ್ಸ್ ಎಲ್ಲ ಹೇಳಿದ್ರು, ನಾನು ಟ್ರೈ ಮಾಡಿದೆ, ಅದು ವರ್ಕ್ ಆಗಲಿಲ್ಲ. ಅದು ಅವ್ರು ಹೇಳೋಕ್ಕಿಂತ ಮುಂಚೆನೂ ನಾನು ಟ್ರೈ ಮಾಡಿದ್ದೆ, ಬಟ್ ವರ್ಕ್ ಆಗಿರಲಿಲ್ಲ. ಕೊನೆಗೆ ಅದನ್ನು ನೀವು ಹೆಡ್ ಕ್ವಾರ್ಟರ್ಸಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು. ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಅಂದರೆ ಹಾಂಗ್ಕಾಂಗ್, ಚೈನಾಗೆ ನಾವು ಶಿಫ್ಟ್ ಮಾಡಬೇಕಾಯ್ತು. ನಮ್ಮದೇ ಓನರ್ಶಿಪ್ ತೊಗೊಂಡು ನಾವೇ ಇಲ್ಲಿಂದ ಪಾರ್ಸಲ್ದು ಬುಕ್ ಮಾಡಿ ಅಲ್ಲಿಗೆ ಕಳಿಸಿ ಇದು ಮಾಡಬೇಕು ಅಂತ, ಏನು ಅವರು ವೆರಿಫೈ ಮಾಡ್ತಾರೆ ಅಂತ. ಅದನ್ನೆಲ್ಲ ನಾನು ಪ್ಯಾಕ್ ಮಾಡಿ ನೀಟಾಗಿ, ಅದರದ್ದೇ ಬಾಕ್ಸ್ ಇತ್ತು, ಅದರದ್ದೇ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಮುಂದೇನಾಗುತ್ತೋ ಗೊತ್ತಿಲ್ಲ. ಆ ಕಸ್ಟಮರ್ ಕೇರ್ ಸಪೋರ್ಟು ಇನ್ನೊಂದು ಏನು ಹೇಳ್ದೆ ಅಂದರೆ, ಪ್ರಾಬ್ಲಮ್ ಆಗಿದ್ದಕ್ಕೆ ಕ್ಷಮಿಸಿ, ನಿಮಗೆ ಗಿಫ್ಟಾಗಿ ಒಂದು Insta360 ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ದೇನೆ ಅಲ್ಲಿಂದ. ಹೆಂಗಿದೆ ನೋಡಿ, ಚೆನ್ನಾಗಿದೆ. ಒಂಥರ ಲೈಟ್ ವೆಯ್ಟ್ ಇದೆ, ಹಿಡ್ಕೊಳಕ್ಕೆ ಒಂಥರ ಒಂದು ಫೀಲ್ ಬರುತ್ತೆ. ಇದೆ ನೋಡಿ, ಇದು ಕಳಿಸಿದ್ದಾರೆ. ಇದೊಂದು ಇಷ್ಟುದ್ದ ಬರುತ್ತೆ ನೋಡಿ, ಇಷ್ಟುದ್ದ ಬರುತ್ತೆ. ಚೆನ್ನಾಗಿದೆ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬಟ್ ಇದನ್ನು ಹಾಕೋಕ್ಕೆ ಕ್ಯಾಮ್ರಾನೇ ಇಲ್ಲ, ಅವ್ರ ಹತ್ರ ಹೋಗ್ಬಿಟ್ಟಿದೆ. ಇನ್ನೂ ರೀಚ್ ಆಗಿಲ್ವಂತಲ್ಲಿ ರೀಚ್ ಆದಮೇಲೆ ಅದರ ಹಣೆ ಬರ ಏನು ಅಂತ ಗೊತ್ತಾಗತ್ತೆ ನಮಗೆ. ಆಮೇಲೆ ಅಪ್ಡೇಟ್ ಮಾಡ್ತಾರೆ ಏನಾಗುತ್ತೆ ಅಂಥೇಳಿ. ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ನಮ್ಮದಂತೂ ಎಲ್ಲೂ ರೈಡ್ ಇಲ್ಲ, ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫ್ಯಾಮಿಲಿಯಲ್ಲಿ. ಸೊ ಎಲ್ಲೂ ರೈಡ್ ಹೋಗ್ತಾಯಿಲ್ಲ, ಇರೋ ರೈಡ್ನೇ ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಇಷ್ಟು ವಿಷಯ. ಅದರದ್ದು ಇನ್ನು ಯಾವಾಗ ರಿಟರ್ನ್ ಮಾಡ್ತಾರೆ
ಅದನ್ನು ಹೊಸ ಪೀಸೇ ಕಳಿಸ್ತಾರೋ ಅಥವಾ ಇದನ್ನೇ ರಿಪೇರ್ ಮಾಡಿ ಕೊಡ್ತಾರೋ ಏನಂತ ಇನ್ನೂ ಗೊತ್ತಿಲ್ಲ. ಅವ್ರು ಅಪ್ಡೇಟ್ ಮಾಡಾದ್ಮೇಲೆ ಗೊತ್ತಾಗೋದು. ಸೊ ಅಲ್ಲಿ ತನಕ ಯಾವುದೇ Insta360 ವೀಡಿಯೋ ಬರಲ್ಲ. ಹಳೇದೆಲ್ಲ ವೀಡಿಯೋ ಇದ್ದಾವೆ, ಅದನ್ನೇ ಬೇಕಾದರೆ ಅಪ್ಲೋಡ್ ಮಾಡಬೇಕು. ಇನ್ನೂ ತುಂಬ ಇದೆ, ಇನ್ನೂ ಲಾಗೇ ಅಪ್ಲೋಡ್ ಮಾಡಿಲ್ಲ ನಾನು. ಸೊ ಅಷ್ಟೇ, ಇಷ್ಟು ಹೇಳೋಕ್ಕೆ ವೀಡಿಯೋ ಮಾಡಿದೆ. ಇದೇ ಮೊದಲ ಬಾರಿಗೆ ನಾನು ಫೇಸ್ ಆಫ್ ಮಾಡ್ತಾ ಇರೋದು, ಕ್ಯಾಮ್ರಾ ಮುಂದೆ ಬರ್ತಾ ಇರೋದು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.